ಏವಂ ಕುಟುಂಬ ಬಿಭ್ರಾಣ ಉದರಂ ಭರ ಏವ ವಾ ವಿಸೃಜ್ಯೇಹೋ ಭಯಂ ಪ್ರೇತ್ಯ ಭುಂಕ್ತೆ ತತ್ಫಲಮೀದೃಶಂ. ಈಗ ಆ ಫಲವನ್ನು ಅವರು ಅನುಭವಿಸ್ತಾರಮ್ಮ. ಅದಕ್ಕೆ ಎಚ್ಚರ ವಹಿಸು. ಮನುಷ್ಯನ ಜನ್ಮ ಬಂದಾಗ ಸಾತ್ವಿಕ ಜೀವನ ನಡೆಸಬೇಕು. ಸಾತ್ವಿಕ ಜೀವನ 82ನೇ ಪುಟ. ಶ್ರೀಹರಿ ಜಯ ಹರಿ ನಾರಾಯಣ. ಶ್ರೀಹರಿ ಜಯ ಹರಿ ನಾರಾಯಣ, ಶ್ರೀಹರಿ ಜಯ ಹರಿ ಶ್ರೀಲಕ್ಷ್ಮೀ ರಮಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ, ಅಜ ಭವ ವಂದಿತ ನಾರಾಯಣ, ಅಜ ಭವ ಅನಂತ ಶಯನ ನಾರಾಯಣ, ಅನಂತ ವೆಂಕಟರಮಣ ನಾರಾಯಣ, ವೆಂಕಟ ವೈಕುಂಠವಾಸ ನಾರಾಯಣ, ವೈಕುಂಠವಾಸ ನಾರಾಯಣ, ಶ್ರೀಹರಿ ಜಯ ಹರಿ ನಾರಾಯಣ, ಶ್ರೀಹರಿ ಶ್ರೀಲಕ್ಷ್ಮೀ ರಮಣ ನಾರಾಯಣ, ಗೋವಿಂದ ಮಾಧವ ನಾರಾಯಣ, ಗೋವಿಂದ ಗೋಪಾಲ ಕೇಶವ ನಾರಾಯಣ, ಗೋಪಾಲ ಗೋವಿಂದ ಮಾಧವ ನಾರಾಯಣ, ಗೋವಿಂದ ಗೋಪಾಲ ಕೇಶವ ನಾರಾಯಣ, ಗೋಪಾಲ ಜಯ ಜಗನ್ಮೋಹನ ನಾರಾಯಣ, ಜಯ ಜಗನ್ ಜಯ ರಾಮ ವಿಠಲ ನಾರಾಯಣ, ಜಯ ರಾಮ ವಿಠಲ ನಾರಾಯಣ, ಜಯ ಜಗನ್ಮೋಹನ ನಾರಾಯಣ, ಜಯ ಜಗನ್ ಜಯ ರಾಮ ವಿಠಲ ನಾರಾಯಣ, ಜಯ ರಾಮ ವಿಠಲ ನಾರಾಯಣ, ಶ್ರೀಹರಿ ಜಯ ಹರಿ ನಾರಾಯಣ, ಶ್ರೀಹರಿ ಶ್ರೀಲಕ್ಷ್ಮೀ ರಮಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ, ಶ್ರೀಲಕ್ಷ್ಮೀ ರಮಣ ನಾರಾಯಣ. ಲಕ್ಷ್ಮೀ ರಮಣ ಗೋವಿಂದ. ಭಾಗವತದ 2 ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. 18,000 ಶ್ಲೋಕ ಇದೆ. ಅದರ ಮೊದಲನೇ ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಇದು ಮೊದಲನೇ ಶ್ಲೋಕ. 18,000 ಶ್ಲೋಕ ಕಡೇ ಶ್ಲೋಕ ಹೇಳ್ಕೊಡ್ತೀನಿ. ಪೂರ್ಣ ಫಲ ಸಿಗುತ್ತಂತೆ ಕೇಳೋದವ್ರಿಗೆಲ್ಲ ಅಲ್ವಾ. ನಾಳೆಗೆ ನೀವು ಯಾರು ಬರ್ತಿರೋ ಇಲ್ವೋ, ಆಮೇಲೆ ಇವತ್ತು ಸಿಕ್ಬಿಡ್ಲೆ, ನಾಳೆ ಬಂದು ಆಡಿಷನ್ ಅಲ್ಲ. ಕೆಲವು ಇವತ್ತು ಬಂದವರು ನಾಳೆ ಬರೋಲ್ಲ. ಅಯ್ಯೋ
ಕೇಳಿ ಕೇಳಿ ಸಾಕಾಗೋಗಿದೆ. ಕೆಲವರು ಹಾಗೇನೆ ಕೇಳಿ ಕೇಳಿ ಕೇಳಿ. ಯಾರೋ ಒಬ್ಬ ಅವನ ಹೆಂಡತಿ ಬಂದಾಗೆಲ್ಲ ಕನ್ನಡಕ ಹಾಕ್ಕೊಳ್ಳೋನಂತೆ. ಡಾಕ್ಟ್ರ್ ಇಲ್ಲೇ ಇದ್ದಾರೆ. ಅವನ ಹೆಂಡತಿ, ಏನು ರೀ ನಾನು ಬಂದಾಗೆಲ್ಲ ಕನ್ನಡಕ ಹಾಕ್ಕೋತೀರಿ? ನಾನು ಕಾಣಲ್ವಾ, ಇದು ಗುಂಡಿದ್ದೀನಿ, ನಾನು ಬಂದಾಗೆಲ್ಲ ಕನ್ನಡಕ ಹಾಕ್ಕೋತೀನಿ. ಇಲ್ಲ ಕಣೆ, ಡಾಕ್ಟರ್ ಶಂಕರ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಹೆಂಡತಿ ಬಂದಾಗ ಕನ್ನಡಕ, ಹೆಂಡತಿ ಬಂದಾಗೆಲ್ಲ ತಲೆನೋವು ಬಂದಾಗ ಕನ್ನಡಕ ಹಾಕೋ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ತಲೆನೋವು ಬಂದಾಗ ಕನ್ನಡಕ ಹಾಕು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಾಗಿರ್ಬೇಕಲ್ವ? ಹಾಗೆ ಕೇಳಿ 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 ತಲೆನೋವು ಬಂದುಬಿಟ್ಟಿದೆ. ಸದ್ಯ ಊಟ ಹಾಕಿದ್ರು ಸಾಕು ಅನ್ನೋ ಥರ ಆಗೋಗಿರುತ್ತೆ. ಅದಕ್ಕೆ ಕಡೆಯ ಶ್ಲೋಕ ಹೇಳ್ಕೊಡ್ತೀನಿ, ಹೇಳಿ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಪ್ರಿಯಂ. ಶುಕಮಹರ್ಷಿ ಹೇಳಿದ್ದಪ್ಪ, ನಾಮ ಸಂಕೀರ್ತನೆಯಿಂದ ಎಲ್ಲ ಪಾಪಗಳು ಹೊರಟೋಗುತ್ತಪ್ಪ. ಭಗವಂತನ ಮಹಿಮೆ ಯಾರ ಕೈಯಲ್ಲೂ ಹೇಳೋಕ್ಕಾಗಲ್ಲ. ಏನೋ ಒಂದು ವಾರದಲ್ಲಿ ನಿಂಗಿದ್ದಿದ್ದೇ ಆಯಸ್ಸು, ಒಂದು ವಾರ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ, ನಾನು ತಿಳ್ಕೊಂಡಿದ್ದು ಸ್ವಲ್ಪ, ಅದರಲ್ಲಿ ಸ್ವಲ್ಪ ಹೇಳಿದ್ದೀನಪ್ಪ. ಆದರೆ ಅವನ್ನೇ ಚಿಂತನೆ ಮಾಡು. ಅವನ ನಾಮ ಸಂಕೀರ್ತನೆ ಮಾಡಿದ್ರೆ ಭವಸಾಗರವನ್ನೇ ದಾಟಿಸ್ಬಿಡ್ತಾನಪ್ಪ. ಅಷ್ಟು ಶ್ರೇಷ್ಠ ಈ ಭಾಗವತದಲ್ಲಿ ಇಲ್ಲಿ ನಾವು ಆರಿಸ್ಕೊಂಡಿದ್ದ ಭಾಗದಲ್ಲಿ ಕಡೆಯ ಶ್ಲೋಕ ಹೇಳಿ ನಾವು ಮುಕ್ತಾಯ ಮಾಡ್ತೀವಿ. ಆಮೇಲೆ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಕಪಿಲ ವಾಸುದೇವ ಉಲ್ಲೇಖ ಮಾಡ್ತಾ, ಆರಭ್ಯ ಸಪ್ತಮಾನ್ಯಾಸಾಲಬ್ಧ ಭೂತೋಪಿ ವೇಷಿತ. ಅಮ್ಮ, ಸಾಮಾನ್ಯವಾಗಿ ತಾಯಿ ಗರ್ಭದಲ್ಲಿ 7ನೇ ತಿಂಗಳಲ್ಲಿ ಎಲ್ಲ ಜೀವಿಗಳಿಗೂ 100 ಜನ್ಮದಲ್ಲಿ ತಾನು ಏನೇನಾಗಿದೆ ಅಂತೆಲ್ಲ ಜ್ಞಾಪಕ ಬಂದುಬಿಡುತ್ತೆ. ತಾನು ಹೋಗಬೇಕು ಅಂತ ಈಚೆ ಇರುತ್ತೆ. ಒಳಗಡೆ ತಾಯಿ ಗರ್ಭದಲ್ಲಿ ವಿಪರೀತ ಹೀಟ್ ಇರುತ್ತೆ. 97 ಡಿಗ್ರಿ, 98 ಡಿಗ್ರಿ, 99 ಡಿಗ್ರಿ ಇರುತ್ತೆ. ಸಾಮಾನ್ಯ ಅಲ್ಲ. ಈ ಹೀಟೇ ತಡ್ಕೊಳಕ್ಕಾಗಲ್ಲ. ತಾಯಿ ಗರ್ಭ ಹೇಗಿರುತ್ತೆ? 97, 98 ಡಿಗ್ರಿ ಇರುತ್ತೆ. ತಡ್ಕೊಳಕ್ಕಾಗಲ್ಲ. 7ನೇ ತಿಂಗಳಲ್ಲಿ ಆ ಜೀವಕ್ಕೆ ಹಿಂದಿನ ಸ್ಮರಣೆ ಎಲ್ಲ ಬರುತ್ತಂತೆ. ಭಗವಂತನ ಕೇಳ್ಕೊಳ್ತಪ್ಪ, ಸ್ವಾಮಿ ಇನ್ನೂ ನಾನು ಈ ತಾಯಿ ಗರ್ಭದಲ್ಲಿ ಬರೋಲ್ಲಪ್ಪ, ನನಗೆ ಹುಟ್ಟು ಸಾವು ಕೊಡಬೇಡ. ಇನ್ನು ನಾನು ಈಚೆ ಬಂದ ತಕ್ಷಣ ಏನಿದ್ರೂ ನಿನ್ನ ನಾಮ ಸಂಕೀರ್ತನೆ ಮಾಡಿ ಮಾಡಿ ಮುಕ್ತ ಆಗಿಬಿಡ್ತೀನಿ. ನನ್ನಿನ್ನ ಮತ್ತೆ ತಾಯಿ ಗರ್ಭಕ್ಕೆ ಹಾಕಬೇಡ. ಸಣ್ಣ ಸಣ್ಣ ಆ ಬ್ಯಾಕ್ಟೀರಿಯಾಸ್ ಎಲ್ಲ ಕಚ್ಚುತ್ತಾ ಇರುತ್ತಂತೆ. ಅದೇನು ಮಲಮೂತ್ರದ ಚೀಲ ಅದು ತಾಯಿ ಗರ್ಭ ಅಂದರೆ. ಗೊತ್ತಾಯ್ತೆ? ತುಂಬ ಸಂಕಟ ಬಿಡುತ್ತಂತೆ. ಅದನ್ನೇ ಹೇಳ್ತೇನೆ. ಆರಭ್ಯ ಸಪ್ತಮಾನ್ ಸ್ಮಾನ್ ಸಾಲ್ಲೋಕ ಬೋಧೋಪಿ ವೇಪಿತ. ಅಜ್ಞಾನ ಬಂದಿರುತ್ತೆ. ಅವಾಗ ಹೇಳುತ್ತಂತೆ, ನಾನು ನಿನ್ನ ಭಗವಂತನ್ನೇ ಉಪಾಸನೆ ಮಾಡ್ತಾ ಪುಣ್ಯವನ್ನು ಸಂಗ್ರಹ ಮಾಡಿಕೊಂಡು ನಿನ್ನ ಪುಣ್ಯಲೋಕಕ್ಕೆ ಬಂದುಬಿಡ್ತೇನೆ, ಇನ್ನು ತಿರ್ಗಾ ಇನ್ನು ಮತ್ತೆ ಜಠರಿಗೆ ಬರೋಲ್ಲ ಅಂತ ಹೇಳಿಕೊಂಡು ಸಿದ್ಧ ಆಗಿರುತ್ತೆ. ಆದರೆ ಪ್ರಸವ ಆದಮೇಲೆ ಆ ಪ್ರಸವ ವಾಯು ತೆಗೆದ ತಕ್ಷಣ ಎಲ್ಲ ಮರ್ತೋಗುತ್ತೆ. ಈಗ ನಮ್ಗೆ ಇಲ್ಲಿ ಕೂತಿರೋರು ಯಾರಿಗಾದರೂ ತಾಯಿ ಗರ್ಭದಲ್ಲಿ ಇದ್ದ ಜ್ಞಾಪಕ ಇದೆಯಾ? ಇದ್ದಿದ್ದು ನಿಜ ತಾನೇ. 9 ತಿಂಗಳು ಹೇಳ್ತಾರೆ ತಾನೆ. 9 ತಿಂಗಳು ಹೊತ್ತಿದ್ನಲ್ಲೋ ಇಲ್ಲಿನ, ಇವತ್ತು ನಾನು ಬೈತಿಯಲ್ಲೋ ನೀನು, ಬೈತಾ ಇರ್ತಾರೆ ಕೆಲವರು. 9 ತಿಂಗಳು ಹೊತ್ತದೆ, ಇವತ್ತು ನೀನು ನಮ್ಮಮ್ಮನೇ ಅಲ್ಲ ಅಂತೀಯಲ್ಲೋ, ದುಡ್ಡು ಕೊಡೋಕ್ಕೋಸ್ಕರ ಅಂತೀಯಲ್ಲೋ ಅಂತ ಕೆಲವು ಬೈತಿರ್ತಾರೆ. 9 ತಿಂಗಳು ತಾಯಿ ಗರ್ಭದಲ್ಲಿರ್ತೀವಿ, ಯಾರಿಗೂ ನೆನಪಿಲ್ಲ.